ವೀಕ್ಷಕರೇ, ಅಂತೂ ಇಂತೂ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ 2 ತಿಂಗಳ ನಂತರ ಡಿಕೆ ಸಂಪುಟದ 2ನೆಯ ಪಟ್ಟಿ ರಿಲೀಸ್ ಆಗಿದೆ. ಸುಮಾರು 20 ಜನರ ಹೆಸರು. ಆ 20 ಜನರ ಹೆಸರಲ್ಲಿ 1 ಜನ ಹೊಸಬ್ರು, ಜೊತೆಗೆ ಜಾತಿ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅನೌನ್ಸ್ಮೆಂಟ್ ಆಗಿರೋದು. ಬಹಳ ಸರ್ಕಸ್ ಆಗಿತ್ತು ಈ ವಿಚಾರ ಸಂಬಂಧ. ಇಲ್ಲಿ ಜಾತಿ ಲೆಕ್ಕಾಚಾರ ಅದು ಕೂಡ ವರ್ಕೌಟ್ ಆಗಿದೆಯಾ? ಲಿಂಗಾಯತದಲ್ಲಿ 4, ಒಕ್ಕಲಿಗರಿಂದ 4, ಅದರ ಜೊತೆಗೆ ಎಸ್ಸಿಯಿಂದ 3, ಎಸ್ಟಿಯಿಂದ 2, ಲಂಬಾಣಿಯಿಂದ 1, ರಜಪೂತದಿಂದ 1, ಮರಾಠದಿಂದ 1, ಉಪ್ಪಾರದಿಂದ 1, ಈಡಿಗ ಸಮುದಾಯದಿಂದ 1, ಮಗವೀರ ಸಮುದಾಯದಿಂದ 1. ಜಾತಿ ಲೆಕ್ಕಾಚಾರದ ಅಡಿಯಲ್ಲೂ ಕೂಡ ಸಂಪುಟ ವಿಸ್ತರಣೆ ಆಗಿದೆ. ಅದರಲ್ಲಿ ಲಿಂಗಾಯತ ಸಮುದಾಯದಿಂದ 4, ಒಕ್ಕಲಿಗರಿಂದ 4, ಟೋಟಲ್ 20 ಜನರನ್ನ ಆಯ್ಕೆ ಮಾಡಿರೋದು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ. ಅದರಲ್ಲಿ ಡಿಕೆ ಶಿವಕುಮಾರ್ ಅವರ ಕೊಟ್ಟಂತಹ ಲಿಸ್ಟ್, ಜೊತೆಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಲಿಸ್ಟ್, ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಲಿಸ್ಟ್, ಆ ಮೂರನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕಡೆಗೆ ಹೈಕಮಾಂಡ್ ನಾಯಕರು ಈ 20 ಜನರ ಪಟ್ಟಿಯನ್ನ ಫೈನಲ್ ಮಾಡಿದೆ. ಲಕ್ಷ್ಮಣ ಸವದಿ, ವಿಜಯಾನಂದ ಕಾಶಪ್ಪನವರ್, ಗಾಯತ್ರಿ ಶಾಂತಗೌಡ, ಮಾಗಡಿ ಬಾಲಕೃಷ್ಣ, ಜಮೀರ್ ಅಹಮದ್ ಖಾನ್ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಕೈ ಬಿಡಲಾಗಿತ್ತು. ಕಾರಣ ದಾವಣಗೆರೆಯ ಉಪಚುನಾವಣೆಯ ವಿಚಾರ ಸಂಬಂಧ ಒಂದು ಅವರದ್ದೇ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದ್ರಿಂದ ಅವರ ಹೆಸರನ್ನ ಮೊದಲ ಪಟ್ಟಿಯಿಂದ ತೆಗೆದು ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಈಗ 2ನೇ ಪಟ್ಟಿಯಲ್ಲಿ ಅವರ ಹೆಸರಿದೆ. ಅದಾದ ಮೇಲೆ ಅಜಯ್ ಸಿಂಗ್, ಟಿ ರಘುಮೂರ್ತಿ, ಚೆಲುವರಾಯಸ್ವಾಮಿ, ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ, ರುದ್ರಪ್ಪ ಲಮಾಣಿ, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಶಿವಲಿಂಗೇಗೌಡರು, ಜೊತೆಗೆ ಪುಟ್ಟರಂಗ ಶೆಟ್ಟಿ, ಎಸ್ ಮಲ್ಲಿಕಾರ್ಜುನ್, ಮಂಕಾಳು ವೈದ್ಯ, ನರೇಂದ್ರ ಸ್ವಾಮಿ, ಬಸವಂತಪ್ಪ, ಬಸವರಾಜ್ ರಾಯರೆಡ್ಡಿ, ಇಷ್ಟೂ ಜನರ ಹೆಸರನ್ನ ಅನೌನ್ಸ್ ಮಾಡಿದೆ. ಇದರಲ್ಲಿ 1 ಜನ ಹೊಸಬರಾಗಿ ಆಯ್ಕೆ ಆಗಿದ್ದವರು, ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡಿದವರಿದ್ದಾರೆ. ಲಕ್ಷ್ಮಣ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ, ಅಥಣಿ ಭಾಗದಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದವರು, ರಾಜಕೀಯದಲ್ಲಿ ಹಲವು ದಶಕಗಳಿಂದಲೂ ಕೂಡ ಸಕ್ರಿಯರಾದವರು, 20 ವರ್ಷಗಳಿಂದ. ಡೀಟೇಲ್ಸ್ ಕೊಡ್ತಾರೆ ಈ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ. ಬಸವರಾಜ್, ಅಂತೂ ಇಂತೂ ಅಳೆದು ತೂಗಿ 20 ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಎಲ್ರಿಗೂ ಸಮಾಧಾನ ಇದೆಯಾ? ಶರತ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪೂರ್ಣ ಪ್ರಮಾಣ ನಾಯಕರು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವತ್ತು ಸಂಜೆ ಕೂಡ ಪ್ರಮಾಣವಚನ ಕಾರ್ಯಕ್ರಮ ಕೂಡ ಇರುವಂತದ್ದು. ಪ್ರಮುಖವಾಗಿ ಇರುವಂತಹ 20 ಸ್ಥಾನಗಳಿಗೆ ಸುಮಾರು 35ರಿಂದ 45 ಆಕಾಂಕ್ಷಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಪೈಪೋಟಿ ನಡೆಸಿದ್ರು. ಜಾತಿವಾರು, ಪ್ರಾದೇಶಿಕವಾರು ಮತ್ತೆ ಪಕ್ಷದಲ್ಲಿ 3-4 ಬಾರಿ ಕೂಡ ಆಯ್ಕೆಯಾಗಿ ಶಾಸಕರಾದ್ರೂ ಸಹಿತ ನಮಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು, ಹೀಗೆ ಹಲವು ರೀತಿಯ ಒತ್ತಡವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಹೇರಿದ್ರು. ಅದರಂತೆ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಆಪ್ತರ ಪರ ಕೂಡ ಬ್ಯಾಟಿಂಗ್ ಬೀಸಿರ್ತಕ್ಕಂಥದ್ದು. ದೊಡ್ಡ ಪಟ್ಟಿಯಲ್ಲಿ ಆಕಾಂಕ್ಷಿಗಳು ಇರುವಂತಹ ಸಂದರ್ಭದಲ್ಲಿ ಕೇವಲ 20 ಸ್ಥಾನ ಕೂಡ ಇರತಕ್ಕಂಥದ್ದು. ಆ 20 ಸ್ಥಾನಗಳಿಗೆ ಅಳದಿ ತೂಗಿ ಲೆಕ್ಕಾಚಾರ ಹಾಕಿ ಈಗ ಸಮುದಾಯವಾರು ಕೂಡ ಮತ್ತೆ ಪ್ರಾದೇಶಿಕವಾರು ಕೂಡ ಅವಕಾಶವನ್ನು ಮಾಡಿ ಬಹುತೇಕವಾಗಿ ಹಿರಿಯ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದು ಒಂದು ಸಚಿವ ಸ್ಥಾನ ಕೂಡ ಕೈಗೊಳ್ತಿರ್ತಕ್ಕಂಥದ್ದು. ಅಂದ್ರೆ ಈ ಬಾರಿ ಒಂದು ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದ್ದಂತೆ ಕಾಣ್ತಾ ಇತ್ತು. ಹಾಗಾಗಿ ಯುವಕರಿಗೆ ಮಣೆ ಹಾಕುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥ. ಆದ್ರೆ ಇದರಲ್ಲಿಯೂ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಬುಗಿಲೇರುವಂತೆ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಹೊಸ ಪೈಪೋಟಿಯಲ್ಲಿ ಕೂಡ ಕೆಲವು ಶಾಸಕರು ನಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು, ಶರತ್ ಬಚ್ಚೇಗೌಡರಿಗೆ ಇನ್ನೇನು ಸಿಕ್ಕೇ ಸಿಗುತ್ತೆ ಅನ್ನೋ, ಯಾಕಂತಂದ್ರೆ ಅದು ಕೂಡ ಒಂದು ಅದರ ಜೊತೆಗೆ ನಾವು ಮಹಿಳಾ ಮಹಿಳೆಯರಿಗೂ ಕೂಡ ಕೊಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿತ್ತು. ಅದು ಕೂಡ ಅವ್ರಿಗೂ ಕೂಡ ಕೈ ತಟ್ಟಿರ್ತಕ್ಕಂಥದ್ದು. ಎಂಎಸ್ಸಿ ಈಗ ಮೊನ್ನೆ ತಾನೇ ನ್ಯಾಯಾಲಯದಲ್ಲಿ ಕೂಡ ಅವರು ಗೆಲುವು ಸಾಧಿಸಿದಂತ ಹಿನ್ನೆಲೆಯಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಕೂಡ ಅಸಮಾಧಾನಕ್ಕೆ ಕಾರಣವಾಗುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಯಾರೆಲ್ಲ ಅಸಮಾಧಾನಗೊಳ್ತಾರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಅವರಿಗೆ ಅದರ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಅಸಮಾಧಾನ ತೋರ್ತಾರೆ ಅವರಿಗೆ ಅನುಗುಣವಾಗಿರ್ತಕ್ಕಂಥ ನಿಗಾ ಮಂಡಳಿ ಕೊಡ್ಬೇಕು ಅನ್ನೋ. ಈಗ ಒಂದಿಷ್ಟು ಮುಸ್ಲಿಂ ಆಗಿರ್ಬೋದು, ದಲಿತ ಹಿಂದೂ ಆಗಿರ್ಬೋದು, ಇವೆಲ್ಲ ಕೂಡ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಈಗ ಮಾಡಿರ್ತಕ್ಕಂಥದ್ದು. ಸರ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.